ಹೇಗಾದ್ರೂ ಮಾಡಿ ಸದ್ಯಕ್ಕೆ ಬಚಾವಾದ್ರೆ ಸಾಕು ಇಂಥ ಪ್ರಯತ್ನಕ್ಕೆ ಸದ್ಯ ದರ್ಶನ್ ಗ್ಯಾಂಗ್ ಇಳಿದಿದೆ. ಪೊಲಿಟಿಕಲ್ ಪವರ್ ಬಳಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿರೋ ಇಬ್ರು ಸಚಿವರಿಗೆ ದುಂಬಾಲು ಬಿದ್ದಿದಾರಂತೆ. ದಯವಿಟ್ಟು ಹೆಂಗಾದ್ರೂ ಮಾಡಿ ಸದ್ಯಕ್ಕೆ ಸೇಫ್ ಮಾಡಿ ಅಂತ ಇಬ್ರು ಸಚಿವರನ್ನ ನೆರವು ಕೇಳ್ತಾ ಇದ್ದಾರಂತೆ. ಬಟ್ ಸಚಿವರು ಅಯ್ಯೋ ಇದು ಕೊಲೆ ಕೇಸ್, ನಾವು ಈ ಪ್ರಕರಣದ ಮಧ್ಯೆ ಬರಲ್ಲ, ನಮ್ಮ ಹೆಸರು ತಗ್ಲಾಕ ಬಿಟ್ರೆ ಆಮೇಲೆ ಅಂತ ಹಿಂದೇಟು ಹಾಕ್ತಾ ಇದ್ದಾರಂತೆ. ಸಿಎಂ ಸೂಚನೆ ಇದೆ, ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಇಂಟರ್ಫಿಯರ್ ಆಗಲ್ಲ, ಏನಾದ್ರೂ ಸಹಾಯ ಮಾಡಿ ಅಂತ ಆ ಗ್ಯಾಂಗ್ ಕೇಳ್ತಾ ಇದ್ರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ದಯವಿಟ್ಟು ಈ ವಿಚಾರ ತಗೊಂಡು ನಮ್ಮ ಹತ್ರ ಬರೋಕೆ ಹೋಗ್ಬೇಡಿ. ಬೇರೆ ವಿಚಾರ ಆದ್ರೆ ನೋಡ್ಕೊಳ್ತಾ ಇದ್ವಿ. ಮರ್ಡರ್ ಕೇಸ್ ಇದು, ಹೈ ಪ್ರೊಫೈಲ್ ಕೇಸ್ ಇದು. ಇದೀಗ ಕಳೆದ 10 ದಿನಗಳಿಂದ ಬರೀ ಇದೇ ಸುದ್ದಿ ರಾಜ್ಯಾದ್ಯಂತ. ಈಗ ನಾವೆಲ್ಲಾದ್ರೂ ಇದಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ರೆ ನಮ್ಮ ಹೆಸರು ತಳಕ್ ಹಾಕೊಳ್ಳುತ್ತೆ, ನಮಗೆ ಕಪ್ಪು ಚುಕ್ಕೆ ಅದು. ಸಿದ್ದರಾಮಯ್ಯ ಸಿಎಂ ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ಇಂಟರ್ಫಿಯರ್ ಆಗಬೇಡಿ ಅಂತ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿದಾರಂತೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸದ್ಯಕ್ಕೆ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಈಗ ಆಲ್ರೆಡಿ ಆ ಟೀಮ್ ವಿಚಾರಣೆಯನ್ನು ಎದುರಿಸ್ತಾ ಇದೆ. ಈ ಒಂದು ಕೊಲೆ ಕೇಸ್ನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಮಹತ್ವದ ಸಾಕ್ಷ್ಯ ಪೊಲೀಸರಿಗೆ ಸಿಕ್ಕಿದ್ಯಾ ಪ್ರಶ್ನೆ ಇದೆ. ಆ ಶೆಡ್ನಲ್ಲಿ ಇಲ್ಲಿ ತನಕ ಹಲ್ಲೆ ನಡೆದಿರೋದು ರೇಣುಕಾ ಸ್ವಾಮಿ ಒಬ್ಬರದ್ದೇ ಅಲ್ವಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ವ್ಯವಹಾರದ ವಿಚಾರವಾಗಿ ಬೇರೆಯವ್ರನ್ನು ಕೂಡ ಶೆಡ್ಡಿಗೆ ಕರ್ಕೊಬಂದು ಹಿಂಸೆ ಕೊಟ್ಟಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರೋ ಹಂಗೆ ಭಾಸವಾಗ್ತಾ ಇದೆ. ಆ ಪಟ್ಟಣಗೆರೆಯ ಶೆಡ್ಡಿಗೆ ಹೋಗಿ ಸ್ಥಳ ಮಹಜೂರಿಗೆ ಮುಂದಾದಾಗ FSL ಟೀಮ್ನೆಲ್ಲ ಕರ್ಕೊಂಡೋಗಿತ್ತು ಆ ಬ್ಲಡ್ ಟೆಸ್ಟ್ನ ಮಾಡಿಸೋಕೆ. ಅಲ್ಲಿ ಗೋಡೆಗೆಲ್ಲ ಆರಿರುತ್ತಲ್ಲ ಅದನ್ನ, ಆಗ ಬೇರೆಯವರ ರಕ್ತದ ಸ್ಯಾಂಪಲ್ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ವಿನಯ್ ಅಂಡ್ ಗ್ಯಾಂಗ್ ಆ ಶೆಡ್ಡನ್ನ ಏನಕ್ಕೆ ಬಳಸ್ತಾ ಇದ್ರು? ವಸೂಲಿಗೆ ಬಳಸ್ತಾ ಇದ್ರಾ? ಹಣ ಕೊಟ್ಟ ವಸೂಲಿ ಅಥವಾ ಬೇರೆ ಬೇರೆ ಡೀಲ್ಗಳಿಗೆ ಬಳಸ್ತಾ ಇದ್ರಾ? ಚಿತ್ರ ಹಿಂಸೆ ಕೊಡ್ತಾ ಇದ್ರಾ ಶೆಡ್ಡಿಗೆ ಕರ್ಕೊಂಡು ಹೋಗಿ ಬೇರೆಯವ್ರನ್ನ? ರೇಣುಕಾ ಸ್ವಾಮಿ ಬಿಟ್ಟು ಬೇರೆಯವರ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ ಅಂತ ಮಾಹಿತಿ. 3-4 ತಿಂಗಳ ಹಿಂದಿನ ಆ ರಕ್ತದ ಕಲೆಗಳು ಆ ಶೆಡ್ನಲ್ಲಿ ಪತ್ತೆಯಾಗಿದೆ. ಅಂದ್ರೆ ಹಲ್ಲೆಗೊಳಗಾದವರು, ಅಂದ್ರೆ ಹೊಡೆಸ್ಕೊಂಡವ್ರು ಯಾರು ಕೂಡ ದೂರು ಕೊಟ್ಟಿಲ್ಲ. ಈ ಬಗ್ಗೆ ಆರೋಪಿಗಳ ಬಳಿ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ನಿಜಕ್ಕೂ ಬರೀ ಪಾರ್ಕಿಂಗ್ ಲಾಟ್ ಆಗಿ ನೀವು ಬಳಸ್ತಾ ಇದ್ರಾ ಅಥವಾ ಏನು? ಯಾವ್ದ್ರ ಅಡ್ಡ ಆಗಿತ್ತು ಈ ಪಟ್ಟಣಗೆರೆಯ ಶೆಡ್? ಆ ಪಟ್ಟಣಗೆರೆಯ ಶೆಡ್ ಆದ್ರೆ ಭಯ ಆಗ್ಬಿಡುತ್ತೆ ಇವಾಗ, ಎಂಥವ್ರಿಗೂ ಕೂಡ ಜೀವ ಜಲ್ ಅಂದ್ಬಿಡುತ್ತೆ. ಇದೀಗ ಏನಕ್ಕೆ ಬಳಸ್ತಾ ಇದ್ರಿ? ವಸೂಲಿ ದಂಧೆಗಿಳ್ತಿದ್ರಾ? ಯಾರೆಲ್ಲ ಹಣವನ್ನ ತಗೊಂಡು ವಾಪಸ್ ಕೊಡಕ್ ಆಗ್ತಾ ಇರ್ಲಿಲ್ಲ ಅಥವಾ ಬಡ್ಡಿ ಕೊಡಕ್ ಆಗ್ತಾ ಇರಲಿಲ್ಲ ಅಂತವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಾ ಇಲ್ಲಿ? ಹೆಚ್ಚಿನ ಡೀಟೇಲ್ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಗುಡ್ ಮಾರ್ನಿಂಗ್. ಇದೀಗ ಈ ಪಟ್ಟಣಗೆರೆಯ ಶೆಡ್ ಹೆಸರು ಕೇಳಿದ್ರೆ ಒಂದ್ ರೀತಿ ಜೀವ ಜಲ್ ಅಂದು ಬಿಡುತ್ತೆ. ಹಾಗಾದ್ರೆ ಈ ಪಟ್ಟಣಗೆರೆಯ ಶೆಡ್ನ ಪಾತ್ರ ಬರೀ ರೇಣುಕಾ ಸ್ವಾಮಿಯ ಹತ್ಯೆ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ವಾ? ಅದ್ ನಿಜಕ್ಕೂ ಬರೀ ಪಾರ್ಕಿಂಗ್ ಲಾಟ್ ಆಗಿತ್ತ ಅಥವಾ ಬೇರೆದ್ರ ಈ ಡೀಲಿಂಗ್ಗಳ ಅಡ್ಡೆ ಏನಾದ್ರು ಮಾಡ್ಕೊಂಡಿದ್ರಾ? ಈ ಒಂದು ಅನುಮಾನ ಪೊಲೀಸರಿಗೆ ಸದ್ಯ ಕಾಡ್ತಾ ಇರೋದು ಯಾಕೆ? ನಿಜ ವಿದ್ಯಾ, ಪಟ್ಟಣಗೆರೆಯ ವಿನಯ್ನ ಈ ಶೆಡ್ ಏನಿದೆ, ನಾವು ನಿನ್ನೆಯೇ ಹೇಳಿದಂತೆ ಇವರು ಆ ಮೆಗ್ಗಾರನ್ನು ತರಿಸಿ ಕೇವಲ ರೇಣುಕಾ ಸ್ವಾಮಿಗೆ ಮಾತ್ರ ಇವರು ಚಿತ್ರ ಹಿಂಸೆಯನ್ನು ಕೊಟ್ಟಿಲ್ಲ. ಈ ಹಿಂದೆ ಅನೇಕ ಬಾರಿ ಯಾರು ಫೈನಾನ್ಸನ್ನು ಕಟ್ಟಿಲ್ವೋ, ಯಾರು ಸಕಾಲಕ್ಕೆ ಫೈನಾನ್ಸ್ನ ಬಡ್ಡಿ ಅಸಲನ್ನು ವಾಪಸ್ ಮಾಡಿಲ್ವೋ ಅಂಥವ್ರಿಗೆ ಇದೇ ರೀತಿಯಾದಂತಹ ಕಿರುಕುಳವನ್ನು ಕೊಟ್ಟಿದ್ದಾರೆ. ಶೆಡ್ನಲ್ಲಿಟ್ಟು ಹಲ್ಲೆಯನ್ನು ನಡೆಸಿದ್ದಾರೆ, ಮಾನಸಿಕವಾಗಿ ಅವ್ರಿಗೆ ಜರ್ಜರಿತರನ್ನಾಗಿ ಮಾಡಿದ್ದಾರೆ, ದೈಹಿಕವಾಗಿ ಕಬ್ಬಿಣದ ರಾಡು, ಲಾಠಿ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನು ನಡೆಸಿರೋದ್ರ ಬಗ್ಗೆ ಪೊಲೀಸರಿಗೆ ಪ್ರೂಫ್ಗಳು ಸಿಕ್ಕಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆಯೇ ಮಾಹಿತಿಗಳು ಲಭ್ಯವಾಗಿತ್ತು. ಯಾವಾಗ ಪೊಲೀಸರು ಹೋಗಿ ಅಲ್ಲಿ ಸ್ಥಳ ಪಂಚನಾಮೆಯನ್ನು ನಡೆಸಿದ್ರು, ಅಂತಹ ಸಂದರ್ಭಗಳಲ್ಲಿ 3-4 ತಿಂಗಳ ಹಿಂದಿನ ಬ್ಲಡ್ ಸ್ಟೈನ್ಸ್ ಏನಿತ್ತು, ರಕ್ತದ ಕಣಗಳೇನಿದ್ವು, ಅದು ಪೊಲೀಸರಿಗೆ ಪತ್ತೆಯಾಗಿದೆ. ಇವರು ಯಾರು ಫೈನಾನ್ಸನ್ನು ಕಟ್ಟಿಲ್ವೋ, ಇವ್ರ ಬಳಿ ಫೈನಾನ್ಸನ್ನು ತೆಗೆದುಕೊಂಡ್ರು, ಅಂಥವ್ರನ್ನ ಸಕಾಲಕ್ಕೆ ಫೈನಾನ್ಸ್ ಕಟ್ಟಿದಂಥವ್ರನ್ನ ಆ ಗಾಡಿಗಳನ್ನ ಸೀಸ್ ಮಾಡಿ ಅಂಥ ವ್ಯಕ್ತಿಗಳನ್ನ ಕರ್ತಂದು ಅಲ್ಲಿಟ್ಟು ಹಲ್ಲೆಯನ್ನು ನಡೆಸಿದ್ದಾರೆ. ಆ ರಾಡ್ಗಳಿಂದ ಹಲ್ಲೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಬೆಲ್ಟು, ಲಾಠಿಯಿಂದ ಹಲ್ಲೆಯನ್ನು ನಡೆಸಿರೋದ್ರ ಬಗ್ಗೆ ಇದೀಗ ಕುರುಹುಗಳು ಕೂಡ ಪೊಲೀಸರಿಗೆ ಸಿಕ್ಕಿದ್ದಾವೆ. ಅಲ್ಲಿಗೆ ಕೇವಲ ರೇಣುಕಾ ಸ್ವಾಮಿ ಮಾತ್ರ ಅಲ್ಲ, ಈ ಶೆಡ್ನಲ್ಲಿ ಅನ್ಯಾಯಕ್ಕೆ ಒಳಗಾದಂಥವರು, ಹಲ್ಲೆಗೊಳಗಾದಂತಹ ವ್ಯಕ್ತಿ ಹಿಂದೆ ಹಲವಾರು ಬಾರಿ ವ್ಯಕ್ತಿಗಳಿಗೆ ಇದೇ ರೀತಿಯಾಗಿ ಟಾರ್ಚರನ್ನು ಕೊಡುವ ಕೆಲಸವನ್ನು ಈ ಶೆಡ್ನಲ್ಲಿ ಮಾಡಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರಿಗೆ ಒಂದಷ್ಟು ಪುರಾವೆಗಳು ಸಿಕ್ಕಿದ್ದಾವೆ. ಹೀಗಾಗಿ ಈ ಹಿಂದೆ ಯಾರಾದರೂ ಈ ರೀತಿ ಹಲ್ಲೆಗೊಳಗಾಗಿ ಇದ್ದಂಥವ್ರು ಯಾರಾದರೂ ಬಂದು ದೂರನ್ನು ಕೊಟ್ಟರೆ ಆ ದೂರನ್ನು ಸ್ವೀಕಾರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೇಳ್ತಿದೆ. ಇವರು ಆ ಶೆಡ್ಡನ್ನು ಒಮ್ಮೆ ಗಮನಿಸಬೇಕು ವಿದ್ಯಾ. ಆ ಶೆಡ್ ಪೂರ್ತಿ ವೆಹಿಕಲ್ಗಳಿದ್ದಾವೆ, ಅವೆಲ್ಲವೂ ಕೂಡ ಸೀಸ್ ಮಾಡಿದಂತಹ ವೆಹಿಕಲ್ಗಳನ್ನು ಮಾಹಿತಿಗಳು ಲಭ್ಯವಾಗ್ತಿದೆ ವಿದ್ಯಾ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಂದು ಪ್ರಕರಣ ಭೇದಿಸೋಕೋಗಿ ಇನ್ನೂ 10 ಹಲವು ಪ್ರಕರಣಗಳನ್ನ ಪೊಲೀಸರು ಭೇದಿಸ್ತಾರ ಹಾಗಾದ್ರೆ ಇದರಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ.